ಬಂಗಾರದ ಗಣಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಕೋಲಾರ ನವೆಂಬರ್ 13ರಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರ ವಿಧಾನಸಭಾ ಕ್ಷೇತ್ರ ಪ್ರವಾಸ. ಕಾಂಗ್ರೆಸ್ ಹಿರಿಯ ಮುಖಂಡ ಬಿಆರ್ ಸುದರ್ಶನ್ ಹೇಳಿಕೆ. ನವೆಂಬರ್ 13ರಂದು ಮೊದಲು ಮಾಜಿ ಸಚಿವ ದಿವಂಗತ ಸಿ ಬೈರೇಗೌಡ ಅವರ ಸಮಾಧಿಗೆ ಪೂಜೆ ಸಲ್ಲಿಕೆ, ಬಳಿಕ ಸಿಟಿ ಭೈರವೇಶ್ವರ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಲಿರುವ ಸಿದ್ದರಾಮಯ್ಯ, ಬಳಿಕ ಕೆಸಿ ವ್ಯಾಲಿ ಯೋಜನೆಯಿಂದ ತುಂಬಿದ ನರಸಾಪುರ ಕೆರೆಗೆ ಪೂಜೆ ಸಲ್ಲಿಕೆ. ಕೋಲಾರದಿಂದ ಬಿಆರ್ ಸುದರ್ಶನ್ ಹೇಳಿಕೆ. ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಲಿ ಎಂಬುದು ನನ್ನ ಬಯಕೆ. ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್, ಅವರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡದೇ ಇದ್ದಲ್ಲಿ ನಾನು ಟಿಕೆಟ್ ಆಕಾಂಕ್ಷಿ ಇದ್ದೇನೆ. ಕುತೂಹಲ ಕೇಳಿಸಿದ ಸಿದ್ದರಾಮಯ್ಯ ಪ್ರವಾಸ ಪಟ್ಟಿ. ಕೋಲಾರ ಕ್ಷೇತ್ರದಿಂದಲೇ ಸಿದ್ದರಾಮಯ್ಯ ಸ್ಪರ್ಧೆ. ಸ್ಥಳೀಯ ಕಾಂಗ್ರೆಸ್ ನಾಯಕರು ಹಾಗೂ ಪಕ್ಷದ ಕಾರ್ಯಕರ್ತರೊಂದಿಗೆ ಮಾತನಾಡಲಿರುವ ಸಿದ್ದರಾಮಯ್ಯ. ಸಮರ್ಥರಿದ್ದಾರೆ, ಮಾಸ್ ಲೀಡರ್ ಇದ್ದಾರೆ, ಜನಸಮೂಹದ ನಾಯಕರಿದ್ದಾರೆ, ರಾಜ್ಯಕ್ಕೆ ಎಲ್ಲರೂ ಪರಿಚಿತರಿದ್ದಾರೆ. ಅವ್ರು ಎಲ್ಲಿ ಬೇಕಾದರೂ ನಿಂತ್ಕೊಳ್ತಕ್ಕಂಥ ಅವಕಾಶ ಇದೆ. ಸಿದ್ದರಾಮಯ್ಯನವರು ಅತ್ಯಂತ ಸಮರ್ಥರಿದ್ದಾರೆ. ಅಗಾಧವಾದಂಥ ರಾಜಕಾರಣದ ಅನುಭವ ಇದೆ, ಅಗಾಧವಾದಂಥ ಆಡಳಿತದ ಅನುಭವ ಇದೆ, ಜನರ ನಾಡಿಮಿಡಿತವನ್ನು ತಿಳ್ಕೊಳ್ತಕ್ಕಂಥ ಕೆಪಾಸಿಟಿ ಕೂಡ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಒಟ್ಟಾರೆಯಾಗಿ ನೋಡಿ ಅವರು ಅಂತಿಮವಾಗಿ ಅವರು ತಮ್ಮ ಅಭಿಪ್ರಾಯವನ್ನು KPCCಗೆ AICCಗೆ ತಿಳಿಸ್ತಾರೆ. ಆಮೇಲೆ ಅದು ಫೈನಲ್ ತೀರ್ಮಾನ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರ 2013ರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ 13ನೇ ತಾರೀಕು 16ನೇ ತಾರೀಕು ಅಲ್ವ, ಅದು ಯಾವತ್ತು ಭಾನುವಾರ, ಎಷ್ಟು 13ನೇ ತಾರೀಕು ಅವ್ರು ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ದೇವರ ಆಶೀರ್ವಾದ ತಗೊಳ್ಳೋದು, ಜನರ ನಾಡಿ ಮಿಡಿತ, ದೇವರ ಆಶೀರ್ವಾದ ತಗೊಳ್ಳೋಂಥದ್ದು. ಬೈರೇಗೌಡರು ಅವ್ರಿಗೆ ಭಾಳ ಹಳೆಯ ಸ್ನೇಹಿತರು, ಭಾಳ ಕಾಲ ದೀರ್ಘವಾಗಿ ಅವರು ರಾಜಕಾರಣದಲ್ಲಿ ಜೊತೆಗೂಡಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ, ಅಲ್ಲಿ ಅವರ ಸಮಾಧಿಗೆ ಗೌರವಾರ್ಪಣೆ ಅಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಕೃಷ್ಣ ಬೈರೇಗೌಡ ಕೂಡ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಚುನಾವಣಾ ಪ್ರಚಾರದ ಕಾರ್ಯಕ್ರಮಗಳನ್ನು ಅಧಿಕೃತವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಳ್ಳುತ್ತೆ. ಅದು ಅಧಿಕೃತವಾದಂಥ ಕಾರ್ಯಕ್ರಮಗಳಾಗಿವೆ. 2023ರ ಚುನಾವಣೆ ಹಿನ್ನೆಲೆಯಲ್ಲಿ ಏನು ರಾಜ್ಯದಲ್ಲಿ ಜನರ ಒಂದು ಬದಲಾವಣೆಯನ್ನು ಬಯಸ್ತಾ ಇದೆ, ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ BJP ಸರ್ಕಾರದ ಆಡಳಿತದ ವೈಫಲ್ಯಗಳ ವಿರುದ್ಧ ಜನಾಭಿಪ್ರಾಯ ಏನಿದ್ದಾರೆ ಅದರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಮುಖಂಡರುಗಳು ಪ್ರವಾಸ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ನಮ್ಮ ಇದರ ಬಗ್ಗೆನೂ ಕೂಡ ಅವರು ಆಹ್ವಾನ ಮಾಡಿದ್ದಾರೆ. ಎಲ್ಲ ಮುಖಂಡರುಗಳು ಕೂಡ ಅವರು ಇಲ್ಲಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ಆಹ್ವಾನ ಮಾಡಿದ್ದಾರೆ. ಅಂತಿಮವಾದಂಥ ತೀರ್ಮಾನವನ್ನು ಅವರಿನ್ನೂ ತೆಗೆದುಕೊಂಡಿಲ್ಲ. ಪಕ್ಷದಲ್ಲಿ ಒಂದು ಪದ್ಧತಿ ಇದೆ, ಈಗಾಗಲೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಆಯಾ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಅದಾದಮೇಲೆ AICC ಹಂತದಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಆಗುತ್ತೆ. ಸೊ ಆ ಹಂತದಲ್ಲಿ ಇದನ್ನು ಪಕ್ಷ ತೀರ್ಮಾನ ಕೈಗೊಳ್ಳುತ್ತೆ, ಯಾರು ಎಲ್ಲಿ ನಿಂತ್ಕೊಂಡ್ರೆ ಪಕ್ಷಕ್ಕೆ ಮತ್ತು ಹೆಚ್ಚು ಪ್ರಯೋಜನ ಆಗುತ್ತೆ ರಾಜ್ಯಕ್ಕೆ ಅನ್ನುವಂಥದ್ದನ್ನು ಅಂತಿಮವಾಗಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಸಿದ್ದರಾಮಯ್ಯನವರ ವಿಷಯದಲ್ಲಿ ಏನು ಅಂತ ಹೇಳಿದ್ರೆ ಅವರಿಗೆ ಅಗಾಧವಾದಂಥ ಅನುಭವ ಇದೆ, ಅತ್ಯಂತ ಎತ್ತರದ ನಾಯಕ ಇದ್ದಾರೆ ಅವರು, ಆಡಳಿತದ ಅನುಭವ ಇದೆ, ರಾಜಕಾರಣದ ಅನುಭವ ಇದೆ, ಹಲವಾರು ಚುನಾವಣೆಗಳನ್ನು ಅವರು ನೋಡಿದ್ದಾರೆ, ಜನರ ನಾಡಿಮಿಡಿತವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ತೀರ್ಮಾನವನ್ನು ಎಲ್ಲಿ ನಿಲ್ಲಬೇಕು ಅನ್ನೋಂಥ ತೀರ್ಮಾನವನ್ನು ಅವರೇ ತೆಗೆದುಕೊಳ್ತಕ್ಕಂಥ ಸಮರ್ಥರಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ಕೂಡ ಅದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಒಂದು ಪ್ರೋಸೆಸ್ ಇದು, ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಅಲ್ವಾ. ಹಾಗಾಗಿ ಅವರು KPCC ಹಂತದಲ್ಲಿ AICC